ಹಾಯ್ ನಮಸ್ತೆ, ನಾನೇ ನಿಮ್ಮ ಶ್ವೇತಾ ಶ್ರೀಧರ್. ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಸೊ ಫ್ರೈಡ್ ರೈಸ್ ಮಾಡಲಿಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ನೋಡೋಣ ಬನ್ನಿ. ಫಸ್ಟು ಒಂದು ಕುಕ್ಕರಲ್ಲಿ ರೈಸ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ರೆಡ್ ಕಲರ್ ಕ್ಯಾಪ್ಸಿಕಮ್ ಮತ್ತು ಗ್ರೀನ್ ಕಲರ್ ಕ್ಯಾಪ್ಸಿಕಮ್ ಎರಡು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಈರುಳ್ಳಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 3-4 ಮೆಣಸಿನ್ಕಾಯಿ ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತರಕಾರಿ ಬಂದು ನಾನು ಬೀನ್ಸು ಮತ್ತು ಕ್ಯಾರೆಟ್ ಅದನ್ನು ಕೂಡ ತೊಳೆದು ಹಚ್ಚಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಕೂಡ ಸ್ವಲ್ಪ ತೊಳೆದು ಹಚ್ಚಿಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರಕ್ಕೆ ಮೆಣಸಿನ್ಕಾಯಿ ಪೌಡರ್ ಕೂಡ ತೊಗೊಂಡಿದ್ದೀನಿ ನಾನು. ಇನ್ನು ಮಸಾಲೆ ಐಟಮ್ಸ್ ಬಂದು 1 ಸ್ಪೂನ್ ಜೀರಿಗೆ ಪೌಡರು, 1 ಸ್ಪೂನ್ ಗರಂ ಮಸಾಲ, ಒಂದು 1/2 ಸ್ಪೂನ್ ಅಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ತೊಗೊಳ್ತಾ ಇದ್ದೀನಿ. ಇನ್ನು ಸಾಸಲ್ಲಿ ಟೊಮೊಟೊ ಸಾಸು, ಸೋಯಾ ಸಾಸು 2 ಸಾಸ್ ಕೂಡ ತೊಗೊಳ್ತಾ ಇದ್ದೀನಿ. ಇಷ್ಟು ನಮಗೆ ಫ್ರೈಡ್ ರೈಸ್ ಮಾಡಲಿಕ್ಕೆ ಬೇಕಾಗಿರುವಂಥ ಐಟಮ್ಸು. ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ನಾನು ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಡ್ತಾ ಇದ್ದೀನಿ. ನಾನು ಬಾಣಲಿಯಲ್ಲಿ ಮಾಡ್ತಾಯಿದ್ದೀನಿ, ಬಿಕಾಸ್ ಬಾಣಲಿಯಲ್ಲಿ ಮಾಡೋದ್ರಿಂದ ನನಗೆ ತಿರುವಕ್ಕೆಲ್ಲ ಈಸಿ ಆಗುತ್ತೆ ಅಂತ ಬಾಣಲಿಯಲ್ಲಿ ಮಾಡ್ತಾಯಿದ್ದೀನಿ. ಸೊ ಬಾಣಲಿ ಚೆನ್ನಾಗಿ ಕಾಯ್ದ ಮೇಲೆ ಎಣ್ಣೆ ಹಾಕಿ, ಎಣ್ಣೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಕಡಿಮೆ ಹಾಕ್ತೀನಿ, ಬಿಕಾಸ್ ನಾನು ಯೂಶಲಿ ಆಯಿಲ್ ಕಡಿಮೆ ಪ್ರಿಫರ್ ಮಾಡ್ತೀನಿ. ಸೊ ಎಣ್ಣೆ ಕಾಯ್ದ ಮೇಲೆ ಈರುಳ್ಳಿ, ಕಟ್ ಮಾಡಿರೋಂಥ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ನೀವು ತಿಂತಿದ್ರೆ ಅದು ನಮಗೆ ಹಸಿ ಈರುಳ್ಳಿ ತಿಂತಾಯಿದ್ದೀನಿ ಅಂತ ಫೀಲ್ ಆಗಬಾರ್ದು. ಸೊ ಅದಕ್ಕೆ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿ, ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿರೋಂಥ ಮೆಣಸಿನ್ಕಾಯಿನ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಈರುಳ್ಳಿ ಮೆಣಸಿನ್ಕಾಯಿ ಎರಡು ಚೆನ್ನಾಗಿ ಫ್ರೈ ಆಗಬೇಕು. ಸೊ ಇದು ಫ್ರೈ ಆದಮೇಲೆ ನಾನು 2 ಥರ ಅಂದರೆ 2 ಥರ ಕ್ಯಾಪ್ಸಿಕಮ್, ಒಂದು ರೆಡ್ ಕಲರ್ ಕ್ಯಾಪ್ಸಿಕಮ್, ಗ್ರೀನ್ ಕಲರ್ ಕ್ಯಾಪ್ಸಿಕಮ್ ಎರಡೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈ ಎರಡೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನಾನು ಕಟ್ ಮಾಡಿರುವಂಥ ಬೀನ್ಸ್ ಹಾಗೂ ಮತ್ತು ಕ್ಯಾರೆಟ್ ಎರಡೂ ಕೂಡ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಏನಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಕೆಲವರು ಹಾಕ್ತಾರೆ, ಬೇಕಂದರೆ ಹಾಕ್ಕೊಳ್ಳಿ. ನನಗಿಷ್ಟ ಇಲ್ಲ, ಅದಕ್ಕೆ ಹಾಕ್ತಾಯಿಲ್ಲ. ಬೇಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಈರುಳ್ಳಿ ಮೆಣಸಿನ್ಕಾಯಿ ಎರಡು ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಇಲ್ಲ ಅಂದರೆ ಪರವಾಗಿಲ್ಲ, ಮನೇಲಿ ಇಲ್ಲ ಅಂದರೂ ಪರವಾಗಿಲ್ಲ. ನೆಕ್ಸ್ಟ್ ಮಸಾಲೆ ಐಟಮ್ಸ್ ಬಂದು ನಾನು ಹೇಳಿದ್ನಲ್ಲ, 1 ಸ್ಪೂನ್ ಜೀರಾ ಪೌಡರು ಬೇಕಾದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನು ಆಲ್ಮೋಸ್ಟ್ 1.5 ಸ್ಪೂನಷ್ಟು ಜೀರಾ ಪೌಡರ್ ಹಾಕಿದ್ದೀನಿ. ನೆಕ್ಸ್ಟು 1 ಸ್ಪೂನಷ್ಟು ಗರಂ ಮಸಾಲ ನಾನು ಜಾಸ್ತಿ ಹಾಕಲ್ಲ, ಸೊ 1 ಸ್ಪೂನ್ ಈಸ್ ಎನಫ್ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರು ಹಾಫ್ ಸ್ಪೂನ್ ಸಾಕು. ಬ್ಲ್ಯಾಕ್ ಪೆಪ್ಪರ್ ಪೌಡರು ಅಷ್ಟೇ ನನಗೆ 1/2 ಸ್ಪೂನ್ ಸಾಕು. ಮತ್ತು ನಾನು ಫ್ರೈಡ್ ರೈಸ್ ಪೌಡರ್ ಕೂಡ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಫ್ರೈಡ್ ರೈಸ್ ಪೌಡ್ರ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ ಫ್ರೈಡ್ ರೈಸ್ ಪೌಡರ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಬಿಕಾಸ್ ನಮಗೆ ಆ ಮಸಾಲೆ ಸ್ಮೆಲ್ ಹೋಗಬೇಕು. ಇದೆಲ್ಲ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ಮೇಲೆ ನೆಕ್ಸ್ಟು ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡಿ, ಯಾಕಂದರೆ ತರಕಾರಿಗೆಲ್ಲ ಉಪ್ಪು ಹಿಡಿಬೇಕು. ನೆಕ್ಸ್ಟು ನಾನು ಖಾರದ ಪುಡಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಖಾರದ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈಗ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಏನು ರೈಸ್ ಮಾಡಿಟ್ಕೊಂಡಿದ್ದೆ ಕುಕ್ಕರಲ್ಲಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಯೂಶಲಿ ಏನಂದರೆ ಆ ರೈಸನ್ನು ನಾವು ಹಾಕಿ ಚೆನ್ನಾಗಿ ತಿರುಗಬೇಕು, ಇಲ್ಲಾಂದರೆ ನಮಗೆ ಅದು ರೈಸ್ ಗಂಟು ಹಾಗಾಗೆ ಸಿಗ್ತಾ ಇರುತ್ತೆ. ಸೊ ಅದಕ್ಕೆ ಚೆನ್ನಾಗಿ ಒಂದು 2 ನಿಮಿಷ ತಿರುವಿ, ಮತ್ತು ಆ ರೈಸ್ ಕೂಡ ಬಿಸಿಯಾಗಿರಬೇಕು. ಸೊ ಅದಕ್ಕೆ ಚೆನ್ನಾಗಿ ತಿರುಗ್ಕೊಳ್ತಾ ಇದ್ದೀನಿ. ಈ ತಿರುಗಬೇಕಾದ್ರೆ ಆಲ್ಮೋಸ್ಟ್ ನಮಗೆ ನೋಡಲಿಕ್ಕೆ ಚಿತ್ರಾನ್ನ ಥರ ಕಾಣುತ್ತೆ. ಸೊ ಬಟ್ ಏನಂದರೆ ಇದು ಚಿತ್ರಾನ್ನ ಅಲ್ಲ, ಫ್ರೈಡ್ ರೈಸು. ಬಿಕಾಸ್ ನಮಗೆ ಅದು ಸೋಯಾ ಸಾಸ್ ಹಾಕಿದ್ಮೇಲೆ ಅದು ನೋಡಲಿಕ್ಕೆ ನಮಗೆ ಫ್ರೈಡ್ ರೈಸ್ ಥರ ಕಾಣುತ್ತೆ, ಇಲ್ಲಾಂದರೆ ಅದು ಚಿತ್ರಾನ್ನ ಆಗಿರುತ್ತೆ, ತರಕಾರಿ ಚಿತ್ರಾನ್ನ ಅಂತ ಹೇಳ್ಬೋದು. ಸೊ ಅದಕ್ಕೆ ಅದು ಸೋಯಾ ಸಾಸ್ ಹಾಕಿದ್ರೇ ಅದು ಫ್ರೈಡ್ ರೈಸು. ಸೊ ನಾನು ಆಲ್ಮೋಸ್ಟ್ ಒಂದು 1.5 ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಳ್ತಾ ಇದ್ದೀನಿ. ಸೋಯಾ ಸಾಸ್ ಆದಮೇಲೆ ಸ್ವಲ್ಪ ನಾನು ಇದು ಟೊಮೊಟೊ ಸಾಸ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಸಾಸ್ ಏನಕ್ಕೆ ಸ್ವಲ್ಪ ಬೇಕಂದರೆ ಜಾಸ್ತಿನೇ ಹಾಕ್ಕೊಳ್ಳಿ, ಖಾರ ಬೇಡ ಅಂದವರು ಜಾಸ್ತಿನೇ ಹಾಕ್ಕೊಳ್ಳಿ, ಇಲ್ಲ ನಮ್ಗೆ ಖಾರ ಬೇಕು ಅಂದವರು ಕಡಿಮೆ ಹಾಕ್ಕೊಳ್ಳಿ. ಇದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ತಿರುಗಬೇಕು. ಆ್ಯಕ್ಚುಲಿ ತಳ ಕೂಡ ಸೀದಬಾರ್ದು, ತಳ ಸೀದ್ದಂಗೆ ಚೆನ್ನಾಗಿ ತಿರುಗಬೇಕು. ಮತ್ತು ಏನಂದರೆ ಇದು ಸೋಯಾ ಸಾಸ್ ಹಾಕಿದ ತಕ್ಷಣ ನಮಗೆ ಆಲ್ಮೋಸ್ಟ್ ಫ್ರೈಡ್ ರೈಸ್ ಕಲರ್ ಬಂದುಬಿಡುತ್ತೆ ನೋಡಿ, ಆಲ್ಮೋಸ್ಟ್ ಫ್ರೈಡ್ ರೈಸ್ ಆಗಿದೆ ಅಂತಲೇ ಅರ್ಥ. ಸೊ ಇನ್ನೊಂದು 2 ನಿಮಿಷ ಚೆನ್ನಾಗಿ ಬಿಸಿ ಮಾಡಿ. ಬಿಸಿ ಆದಮೇಲೆ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದ ಕೊತ್ತಂಬರಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ತಿರುಗಬೇಕು. ಚೆನ್ನಾಗಿ ತಿರುಗಬೇಕು. ಆ್ಯಕ್ಚುಲಿ ತಳ ಸೀದಬಾರ್ದು, ಚೆನ್ನಾಗಿ ತಿರುವಿ ಕೊತ್ತಂಬರಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿದ್ರೆ ನಮ್ಮ ಫ್ರೈಡ್ ರೈಸ್ ರೆಡಿಯಾಗಿದೆ ಅಂತಲೇ ಅರ್ಥ. ಸೊ ಈ ರೀತಿ ಮಕ್ಕಳಿಗೂ ಕೂಡ ಮಾಡಿ ಬಾಕ್ಸ್ಗೆ ಹಾಕಿ, ಸೊ ಅವರು ಕೂಡ ಚೆನ್ನಾಗಿ ತಿನ್ಕೊಂಡು ಬರ್ತಾರೆ. ಬಾಕ್ಸಲ್ಲಿ ಏನು ವಾಪಸ್ಸು ತರೋದಿಲ್ಲ ಮನೆಗೆ, ಅವರು ಕೂಡ ಖುಷಿಯಾಗಿ ತಿನ್ಕೊಂಬರ್ತಾರೆ. ಯಾವ ಮಕ್ಳಿಗೆ ಫ್ರೈಡ್ ರೈಸ್ ಇಷ್ಟ ಇಲ್ಲ, ಆಲ್ಮೋಸ್ಟ್ ಎಲ್ಲ ಮಕ್ಳಿಗೂ ಫ್ರೈಡ್ ರೈಸ್ ಇಷ್ಟ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ, ಹೇಗಿದೆ ಅಂತ ನನಗೂ ಕೂಡ ಹೇಳಿ.
ಮತ್ತು ಇನ್ನೊಂದೇನೆಂದರೆ ನಾವು ಹೊಸ್ದಾಗಿ ಮಾಡ್ತಿರೋ ಯೂಟ್ಯೂಬ್ ಚಾನಲ್ಲು, ದಯವಿಟ್ಟು ನನಗೆ ಪ್ರೋತ್ಸಾಹ ಮಾಡಿ, ಸಹಕರಿಸಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಕೂಡ ಹೊಸ ಹೊಸ ವಿಚಾರಗಳ ಮುಂದೆ ನಿಮ್ಮ ಮುಂದೆ ಬರೋಕ್ಕೆ ನನಗೂ ಕೂಡ ಒಂಥರ ಎನ್ಕರೇಜ್ಮೆಂಟ್ ಸಿಗುತ್ತೆ. ಇಷ್ಟು ಹೇಳಿ ನನ್ನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.